ಪಶ್ಚಿಮ ಬಂಗಾಳದಾಗ ಬದಲಾವಣೆ ಗಾಳಿ ಬೀಸಾಕತ್ತೈತಿ. ಬಂಗಾಳದಾಗ ರಾಮ ಸಂಭ್ರಮ ಮನಿ ಮಾಡೈತಿ. 1.5 ಕೋಟಿ ಮಂದಿ ರಾಮನವಮಿ ಆಚರಣೆ ಮಾಡಾಕತ್ತಾರ. ಮಮತಾಕ್ಕನ ಕಿವಿಗೆ ಮುಟ್ಟೋ ಹಂಗ ಚೀರ್ಯಾಡ್ಕೋತ ಆಚರಣೆ ಮಾಡಾಕತ್ತಾರ. ಈ ಒಂದು ಘಟನೆಯಿಂದ ಒಂದ್ ರೀತಿ ಮಮತಾಕ್ಕನ ಬಾಯಿ ಬಂದಾಗೈತಿ. ಆದ್ರೂ ಮಮತಾಕ್ಕನ್ಗ ಒಳಗೊಳಗ ಅಂಜಿಕೆ ಚಾಲು ಆಗಿತ್ ನೋಡ್ರಿ. ನಮಸ್ಕಾರ ರೀ. ಪಶ್ಚಿಮ ಬಂಗಾಳದಾಗ ಬದಲಾವಣೆ ಗಾಳಿ ಬೀಸಾಕತ್ತೈತಿ. ಬಂಗಾಳದಾಗ ರಾಮ ಸಂಭ್ರಮ ಮನಿ ಮಾಡೈತಿ. ಮಮತಾಕ್ಕನ ಪಶ್ಚಿಮ ಬಂಗಾಳದಾಗ ನಿನ್ನಿ ರೋಡ್ ಒಳಗ ಜೈ ಶ್ರೀರಾಮ್ ಅನ್ನೋ ಘೋಷವಾಕ್ಯಗಳು ಆಕಾಶ ಮುಟ್ಟಾತಿದ್ವು. ಅಂದ್ರ ಮುಗುಲ್ ದಾಟಿ ಹಾರಾತಿದ್ವು. ಅಷ್ಟು ಜೋರಾಗಿ ಘರ್ಜನೆ ಕೇಳ್ಸಾಕತ್ತಿತ್ತು. ಒಂದು ಕಾಲ ಐತ್ರಿ, ಜೈ ಶ್ರೀರಾಮ್ ಅನ್ನೋ ಶಬ್ದ ಮಮತಾಕ್ಕನ ಕಿವಿಗೆ ಏನಾರ ಬಿತ್ತು ಅಂದ್ರ ಕೆರಳಿ ಕೆಂಡ ಆಗ್ತಿದ್ರು. ಒಂದ್ಸಲ ಏನಾಗಿತ್ತಪ್ಪ ಅಂತಂದ್ರ ಇವ್ರ ಕಾರ್ನ್ಯಾಗ ಹಾದ್ಯಾಗ ಹೋಗ್ಬೇಕಾದ್ರ ಯಾರೋ ಒಬ್ರು ಜೈ ಶ್ರೀರಾಮ್ ಅಂದಿದ್ಕ ಗಾಡಿ ಒಳಗಿಂದ ಇಳಿದ ಅವ್ರನ್ನ ಹೊಡಿತಾರೇನೋ ಮಮತಾಕ್ಕ ಅನ್ನೋ ರೇಂಜಿಗೆ ಅವ್ರ ಮೇಲೆ ಹೋಗಿದ್ರು. ಅಂತ ಮಮತಾಕ್ಕ ನಿನ್ನೇನು ಮಾಡ್ಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಹೂಗ್ಲಿ ನದಿ ಒಳಗಿಂದ ಎಷ್ಟು TMC ನೀರು ಹರಿದು ಹೋತೋ, ಅದ್ ಎಷ್ಟು ಕೋಟಿ ಮಂದಿ ಹಿಂದೂಗಳು ಹಾದಿಗೆ ಬಿದ್ರು. ಈಗ ಒಮ್ಮೆಲೆ 1.5 ಕೋಟಿ ಮಂದಿ ರಾಮನವಮಿ ಆಚರಣೆ ಮಾಡಾಕತ್ತಾರ. ಅದು ತಮ್ಮ ಮನಿ ಒಳಗ ಅನ್ಕೊಂಡ್ರೇನ್ರಿ? ಇಲ್ರಿ, ಹಾದಿಗೆ ಬಂದು ಮೆರವಣಿಗೆ ಮಾಡ್ಕೋತು ಜೈ ಶ್ರೀರಾಮ್ ಅನ್ಕೋತ ಮಮತಾಕ್ಕನ ಕಿವಿಗೆ ಮುಟ್ಟೋ ಹಂಗ ಚೀರ್ಯಾಡ್ಕೋತ ಆಚರಣೆ ಮಾಡಾಕತ್ತಾರ. ಈ ಒಂದು ಘಟನೆಯಿಂದ ಒಂದ್ ರೀತಿ ಮಮತಾಕ್ಕನ ಬಾಯಿ ಬಂದಾಗೈತಿ. ಒಬ್ಬ ಯಾರೋ ಜೈ ಶ್ರೀರಾಮ್ ಅಂದಿದ್ಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಹೋಗಿದ್ರು. ಈಗ ಕೋಟ್ಯಾಂತರ ಮಂದಿ ಜೈ ಶ್ರೀರಾಮ್ ಅನ್ನಕತ್ತಾರ. ಮಮತಾಕ್ಕ ಏನ್ ಮಾಡ್ತಾರ? ಏನು ಮಾಡಕ್ಕೂ ಆಗಂಗಿಲ್ಲ. ಯಾಕಂದ್ರ ಅಲ್ಲಿ ಒಗ್ಗಟ್ಟಾಗಿರೋದು ಹಿಂದೂಗಳು. ಇರ್ತಾರ ಒಗ್ಗಟ್ಟಾದ್ರು ಅಂದ್ರೆ ಯಾರನ್ನೂ ಸುಮ್ಮಿರಾಕ ಬಿಡಂಗಿಲ್ಲ. ಹಿಂಗಾಗಿ ಅವ್ರನ್ನ ಯಾರು ಆ ಸಂದರ್ಭದಾಗ ಕೆನಕಾಕೂ ಆಗಂಗಿಲ್ಲ. ಅವ್ರ ಭಕ್ತಿ ಒಳಗ ಹೊಂಟಿದ್ರು. ಅವ್ರೇನ ಮಮತಾಕ್ಕನ ಅನ್ಸಾಕತ್ತ ರೋಡಿಗಿಳಿದು ಅವಾಜ್ ಹಾಕತಿರ್ಲಿಲ್ಲ. ತಮ್ಮ ದೈವ ಭಕ್ತಿಯನ್ನ ತೋರ್ಸಾಕತ್ತಿದ್ರು. ಆದ್ರೂ ಮಮತಾಕ್ಕನ್ಗ ಒಳಗೊಳಗ ಅಂಜಿಕೆ ಚಾಲು ಆಗಿತ್ ನೋಡ್ರಿ. ಇನ್ನ ಈ ಒಂದು ಪರಿಸ್ಥಿತಿ ನೋಡೋದಾದ್ರ ಮುಂದಿನ ಪಶ್ಚಿಮ ಬಂಗಾಳ ಎಲೆಕ್ಷನ್ ಹಿಂದಿನ್ಗಿಂತ ಬಹಳ ರೋಚಕವಾಗಿರೋದೈತಿ. ಮುಂದಿನ ವರ್ಷ ಐತ್ರಿ ಪಶ್ಚಿಮ ಬಂಗಾಳ ಎಲೆಕ್ಷನ್. ಮಮತಾಕ್ಕಂಗ ಅದು ಒಂದ್ ಅಂಜಿಕೆ ಐತಿಗ. ಏನಪ್ಪಾ ಇವ್ರು ಈ ಪರಿ ಮಾಡಾಕತ್ತಾರ, ನನ್ ಹೆಂಗ್ ವೋಟ್ ಬ್ಯಾಂಕ್ ನಾ ಗಟ್ಟಿ ಮಾಡ್ಕೊಳ್ಳಿ ಅನ್ನೋ ಭಯ. ಇನ್ನೊಂದ್ ಕಡೆ ಹಿಂದೂಗಳೆಲ್ಲ ನಾವೆಲ್ಲ ಒಂದು ಅಂತ ರೋಡ್ ಒಳಗ ಆಚರಣೆ ಮಾಡಾಕತ್ತಾರ. ಇನ್ನ ಬಿಜೆಪಿ ವಕ್ತಾರ ಅಮಿತ್ ಮಾಳವಿಯಾನು ಇದ್ರ ಬಗ್ಗೆ ಟ್ವೀಟ್ ಮಾಡ್ಯಾರ. ಅವ್ರ ಟ್ವೀಟ್ ಒಳಗ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ, ಈ ರೀತಿ 1.5 ಕೋಟಿ ಮಂದಿ ಹಿಂದೂಗಳು ರಾಮನವಮಿ ಆಚರಣೆ ಮಾಡಾಕತ್ತಿರೋದು ನೋಡಿದ್ರ ಅದು ಪಶ್ಚಿಮ ಬಂಗಾಳದಾಗ ಮಮತಾಕ್ಕನ ಕೋಮುವಾದಿ ಆಡಳಿತ ಪತನದ ಹಂತ ತಲುಪೈತಿ ಅನ್ನೋದು ನಮಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಕೈತಿ. 2026 ಎಲೆಕ್ಷನ್ ಒಳಗ ಮಮತಾಕ್ಕ ಗಂಟು ಮೂಟೆ ಕಟ್ಕೊಂಡು ಹೋಗೋದು ಫಿಕ್ಸ್ ಅನ್ನೋಂಗ್ ಹೇಳ್ಯಾರ. ಇನ್ನ ಇಲ್ಲಿ ನೋಡ್ರಿ, ಒಂದು ರಾಜ್ಯದ ಜನಸಂಖ್ಯೆ 10% ಮಂದಿ ಅಂದ್ರ ಪಶ್ಚಿಮ ಬಂಗಾಳದ ಜನಸಂಖ್ಯೆ 103 ಮಿಲಿಯನ್ ಐತಿ. ಅದ್ರಾಗ 1.5 ಕೋಟಿ ಮಂದಿ ಮೆರವಣಿಗೆ ಒಳಗ ಭಾಗಿಯಾಗ್ಯಾರ ಅಂದ್ರ ಅದ್ರದ್ 10% ಮಂದಿ ಭಾಗಿಯಾಗಿದ ಲೆಕ್ಕ. ಅದು ಯಾಕ್ರಿ? ಒಂದ್ ಹಬ್ಬ ಆಚರಣೆ ಮಾಡಾಕ. ಇದನ್ನ ನೀವು ಸ್ಯಾಂಪಲ್ ಆಗಿ ತಗೊಂಡ್ರ ಒಂದ್ ರಾಜ್ಯದ 3/4% ಮಂದಿ ರಾಮನ ಭಕ್ತರಾಗ್ಯಾರ. ಬರೀ ರಾಮನ ಭಕ್ತರ ಅಷ್ಟೇ ಅಲ್ರಿ, ಮಮತಾಕ್ಕನ ಅಂದಾದುಂದಿ ರಾಜಕಾರಣಕ್ಕ ವಿರೋಧನೂ ಮಾಡಾಕತ್ತಾರ. ಒಂದೋ ಎರಡೋ ಮಮತಾಕ್ಕನ ಆಡಳಿತದಾಗ ಅಲ್ಲಿ ಹಗರಣಗಳು, ಅನ್ಯಾಯಗಳು, ಎಷ್ಟು ಪ್ರತಿಭಟನೆ. ಮಮತಾಕ್ಕನ ಬೀದಿಗಿಳಿದು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಅಲ್ಲೈತಿ. ಇನ್ನ ಒಂದ್ ರಾಜ್ಯದಾಗ 10% ಅಂದ್ರ ಆ ರಾಜ್ಯದ ಜನಸಂಖ್ಯೆ 10% ಮಂದಿ ಒಂದು ಹಬ್ಬದ ಸಂಬಂಧ ಮೆರವಣಿಗೆ ಒಳಗ ಭಾಗಿಯಾಗ್ತಾರ ಅಂತಂದ್ರ ಅದು ದಾಖಲೆ ರೀ. ಈ ದಾಖಲೆ ಏನ್ ಹೇಳ್ತೈತಂದ್ರ ಪಶ್ಚಿಮ ಬಂಗಾಳದಾಗ ಒಂದು ಹೊಸ ಬದಲಾವಣೆ ಗಾಳಿ ಬೀಸಾಕತ್ತೈತಿ ಅಂತ. ಮಮತಾಕ್ಕ ಯಾವ ಒಂದು ಧೈರ್ಯದ ಮೇಲೆ ಇಷ್ಟು ಗಟ್ಟಿಯಾಗಿ ಕೂತಾರ ಗೊತ್ತೇನ್ರಿ? ಇಮಿಗ್ರೆಂಟ್ಸ್, ಅಕ್ರಮ ವಲಸಿಗರು ತಮ್ಮೋರಾಗಿ ಕನ್ವರ್ಟ್ ಆಗ್ಯಾರ. ಅವ್ರಿಗೆ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಎಲ್ಲ ಸಿಕ್ಕೈತಿ.
ಅವರೆಲ್ಲರೂ ಮಮತಾಕ್ಕನ ಫ್ಯಾನ್ಸು. ಮಮತಾಕ್ಕ ಗೆಲ್ಲಾಕ ಮುಖ್ಯ ಕಾರಣಕರ್ತರು. ಅಂತವ್ರು ಓಟ್ ಇರೋದ್ರಿಂದ ಮಮತಾಕ್ಕ ಯಾವ ಅಂಜಿಕೆ ಇರಲ್ದ ಎಲೆಕ್ಷನ್ದಾಗ ಗೆಲ್ತಿದ್ರು. ಈಗ ಮಮತಾಕ್ಕನ ಜೋಡಿ ಆ ಅಕ್ರಮ ವಲಸಿಗರಿಗೂ ಅಂಜಿಕೆ ಚಾಲು ಆಗೈತಿ. ಏನು ಹಿಂದೂಗಳು ಒಗ್ಗಟ್ಟಾಗ್ಬಿಟ್ರಲ್ಲಪ್ಪ, ನಮಗಿನ್ನ ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಾಕೈತೇನು ಅಂತ ಅವ್ರಿಗೂ ಅಂಜಿಕೆ ಚಾಲು ಆಗೈತಿ. ಗ್ವಾಡಿ ಮೇಲೆ ಬರ್ದಿದ್ದ ಅಕ್ಷರ ನಿಚ್ಚಲಾಗೈತಿ. ಎಲ್ಲರ ಕಣ್ಣಿಗೆ ರಾಚೋ ಹಂಗ ಕಾಣಾಕತ್ತೈತಿ. ಮಮತಾಕ್ಕನ ಹವಾಯಿ ಚಪ್ಪಲ ಸವ್ಯಾಕತ್ತಾವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.